ಅಭಿಮಾನ್ ಸ್ಟುಡಿಯೋಗೆ ಬರೋಕ್ಕಿಂತ ಮುಂಚೆ ನಾನು ತಿಳ್ಕೊಳ್ಳೋಕೆ ಇಷ್ಟಪಡ್ತೇನೇನು ಅಂತಂದರೆ ಅಭಿಮಾನ್ ಸ್ಟುಡಿಯೋದಲ್ಲೇ ಮಾಡಬೇಕು ಅನ್ನೋ ನಿರ್ಧಾರ ಎಲ್ಲ ಆಯಿತು ಅಂತ. ಯಾಕಂದರೆ ಇತ್ತೀಚೆಗೆ ಸರೋಜಾದೇವಿ ಅವರ ಅಂತ್ಯಕ್ರಿಯೆ ಕೂಡ ಆದ ಸಂದರ್ಭದಲ್ಲಿ ಅವರ ಹುಟ್ಟೂರಿಗೆ ಹೋಗೋದು ಅಂತ ಇತ್ತು. ಬಟ್ ಅಭಿಮಾನ್ ಸ್ಟುಡಿಯೋ ಅನ್ನೋ ನಿರ್ಧಾರ ತಗೊಂಡವ್ರು ಯಾರು ಅಲ್ಲಿ ಮಾಡಿ? ಇಲ್ಲ, ನಾನು ಹೇಳಿದ್ನಲ್ಲ, ನಮಗೆ ಅವಾಗ ಅಷ್ಟೆಲ್ಲ ನಾನು ಟಚಲ್ಲೆಲ್ಲ ನಾವು ಹೊರಗಡೆ ಇದ್ವಿ. ಬಟ್ ಅಲ್ಲಿ ಯಾರೆಲ್ಲ ಘಟನೆಯಲ್ಲಿದ್ದಾರೋ ಅವ್ರು ಇವತ್ತು ನನ್ನ ಜೊತೆಲಿದ್ದಾರೆ. ಸೊ ಅವತ್ತು ಭಾರತಿ ಮೇಡಮ್ ಅವರು ನಾವು ಟಿ ವಿಗಳಲ್ಲೆಲ್ಲ ನೋಡಿದ್ದು, ನಮಗೆ ಫೋನ್ ಬರ್ತಾಯಿತ್ತು ಹಿಂಗಂತೆ ಅಂತೇಳಿ. ಭಾರತಿ ಮೇಡಮ್ ಕೇಳಿದ್ದು ಫಸ್ಟು ಬನಶಂಕರಿ ಚಿತಾಗಾರದಲ್ಲಿ ಮಾಡಿಬಿಡಿ ಅಂತ. ಆವಾಗ ನಮ್ಮ ಪ್ರಸನ್ನ ಅವರಂತ ವಿಷ್ಣು ಸೇನಾ ಸಮಿತಿಯ ಇದಾಗಿ ನೇತೃತ್ವನ ಅವರೇ ವಹಿಸ್ಕೊಂಡಿದ್ದು. ಅವರು ಮತ್ತು ಇನ್ನೊಂದಷ್ಟು ಅಭಿಮಾನಿಗಳು, ರಘುವಣ್ಣ ಅಂತ ಒಬ್ಬರಿದ್ದಾರೆ, ಅವರು ಇನ್ನೊಂದು 4-5 ಜನ ಹೋಗ್ಬಿಟ್ಟು ಅದು ಹಿಂಗೆ ವಿಷ್ಣುವರ್ಧನ್ ಅವ್ರನ್ನ ಬನಶಂಕರಿ ಚಿತಾಗಾರದಲ್ಲಿ ಸುಡೋದು, ಇಲ್ಲ ನಮಗೆ ಒಂದು ಸ್ಮಾರಕ ಬೇಕು ಅಂತ ಹೇಳಿ ಇವರು 4-5 ಜನ ಕೇಳುವಂಥದ್ದು. ಆವಾಗ ಯಡಿಯೂರಪ್ಪ ಅವ್ರು ಬಂದಿರ್ತಾರಂತೆ, ನೀವು ಏನು ಬೇಕಾದ್ರೂ ಹೇಳಿ ನಾವು ಮಾಡ್ತೀವಿ ಅಂತ. ಅವರೆಲ್ಲ ಅಂಬರೀಷ್ ಅವರಿಗೆ ಹೇಳಿ, ಅಂಬರೀಷ್ ಅವರು ಯಡಿಯೂರಪ್ಪಗೆ ಹೇಳಿ ಜಾಗ ಎಲ್ಲಿದೆ ಅಂತ ಕೇಳಿದಾಗ ಆವಾಗ ಯಾರೋ ಹೇಳುವಂಥದ್ದು ಈ ಥರ ಅಭಿಮಾನ್ ಸ್ಟುಡಿಯೋ ಇದೆ ಅಂತ. ಸೊ ಅಭಿಮಾನ್ ಸ್ಟುಡಿಯೋಗೆ ಫೋನ್ ಮಾಡಿದಾಗ ಗಣೇಶ್ ಅವರು ಒಪ್ಪಿಗೆ ಕೊಡ್ತಾರೆ. ಒಂದು ಲೆಟ್ರಡಲ್ಲಿ ಇವತ್ತಿಗೂ ಆ ಲೆಟ್ರಡ್ ಇದೆ. ಸೊ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಂತಿಮ ಸಂಸ್ಕಾರಕ್ಕೆ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯ ಸಂಸ್ಕಾರವನ್ನು ಅಭಿಮಾನ್ ಸ್ಟುಡಿಯೋದಲ್ಲಿ ನೆರವೇರಿಸಲು ನಾವು ಮತ್ತು ನಮ್ಮ ಕುಟುಂಬದ ಒಪ್ಪಿಗೆ ಇದೆ, ಸಹಮತವಿದೆ ಅನ್ನೋ ಅರ್ಥದಲ್ಲಿ ಬರೆದುಬಿಟ್ಟು ಒಂದು ಪತ್ರ ಕೊಟ್ಟಿದ್ದಾರೆ. ಆ ಬಿಳಿ ಹಾಳೆನ ಇದು ಜಸ್ಟ್ ಆ ಲೆಟರ್ ಐಡನ್ನು ಇಟ್ಕೊಂಡು ಇವರು ಆತುರವಾಗಿ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಓಕೆ. ಆದರೆ ಇದು ಅನಿರುದ್ಧ ಅವ್ರು ಹೇಳಿದಂಥ ಪ್ರಕಾರ ಅವರು ಚಾಮರಾಜಪೇಟೆ ಚಿತಾಗಾರದಲ್ಲಿ ಮಾಡಬೇಕು ಅಂತ ಇದ್ರು. ಬನಶಂಕರಿ ಚಿತಾಗಾರ ಕುಮಾರಸ್ವಾಮಿ ಅವರ ಒಂದು ಕರೆ ಬರುತ್ತೆ, ಅವರು ಮೇರು ನಟರಿದ್ದಾರೆ, ಆ ಥರ ಸಿಂಪಲಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ದೇವೇಗೌಡರು ಹೇಳಿದರು ಅಂತ ಅನಿರುದ್ಧ ಅವರು ಹೇಳಿದರು. ಮೊನ್ನೆ ಅಷ್ಟೇ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಅದು ಅವ್ರ ವರ್ಷನು, ಬಟ್ ನನಗೆ ಗೊತ್ತಿರೋ ವರ್ಷನು ಇದು ನನಗೆ ಹೇಳಿದ್ದು. ಬಹುಶಃ ಅದು ಒಳಗಡೆ ಅವ್ರ ಲೆವೆಲಲ್ಲಿ ಮಾತಾಡ್ಕೊಂಡಿರ್ಬೋದು. ಬಟ್ ನನಗೆ ಅಲ್ಲಿದ್ದಂತಹವರು ಹೇಳಿದ ಮಾತು, ಈಗ ಅಂಬರೀಷ್ ಅವ್ರಿಗೆ ಹೋಗಿ ನಾವು ಮನವಿ ಮಾಡಿದ್ವಿ, ಅಂಬರೀಷ್ ಅವರು ಯಡಿಯೂರಪ್ಪ ಅವ್ರ ಹತ್ರ ಮಾತನಾಡಿದ ಮೇಲೆ ಹೀಗೆ ಬೆಳವಣಿಗೆಗಳಾಯಿತು ಅಂತ. ಬಹುಶಃ ಕುಮಾರಸ್ವಾಮಿ ಅವರು ಮಾಡಿರ್ಬೋದು. ಯಾಕಂದರೆ ಮೇರು ನಟ ಅಲ್ವಾ, ಯಾರು ಬೇಕಾದ್ರೂ ಒಂದು 10 ಜನ ಅದೇ ಒಪಿನಿಯನ್ ಕೊಟ್ಟಿರ್ಬೋದು. ಯಾಕಂದ್ರೆ ಮತ್ತು ಕುಮಾರಸ್ವಾಮಿ ಅವರು ಮಾತನಾಡಲಿಕ್ಕೆ ಕಾರಣ ಕೂಡ ಅವರು ವಿಷ್ಣು ಸರ್ಗೆ ಸಿನಿಮಾದ ನಿರ್ಮಾಪಕರು. ಅದ್ಭುತ ಸೂರ್ಯವಂಶ ಅಂತ ಸಿನಿಮಾವನ್ನೆಲ್ಲ ಎಂಥದ್ದು ದೊಡ್ಡ ಹಿಟ್ ಕೊಟ್ಟಂಥವ್ರು. ಸೊ ಆ ಕಾರಣಕ್ಕೆ ಅವರು ಮಾಡಿರ್ಬೋದು. ಸೊ ಇದು ಕೂಡ ಒಂದು ಬೆಳವಣಿಗೆ ಆಗಿದೆ ಅದ್ರ ಜೊತೆಗೆ. ಬಟ್ ಒಂದು ಮೂಲದ ಪ್ರಕಾರ ಈಗ ಹಿರಿಯ ಪತ್ರಕರ್ತರು ಗಣೇಶ್ ಕಾಸರಗೋಡು ಅವರು ಕೂಡ ಮಾತನಾಡಿದರು ಇತ್ತೀಚೆಗೆ. ಸೊ ಅವ್ರು ಹೇಳಿದಂಥ ಪ್ರಕಾರ ಬಾಲಣ್ಣ ಅವರ ಮಗ ಗಣೇಶ್ ಅವರಿಗೆ ಇಲ್ಲಿ ಅಂತ್ಯ ಸಂಸ್ಕಾರ ಆಗೋವರೆಗೂ ಕೂಡ ಯಾವುದೇ ಮಾಹಿತಿ ಇರಲಿಲ್ಲ. ಅವರೇ ಅವ್ರಿಗೊಂದು ಕರೆ ಮಾಡ್ತಾರೆ, ಈ ಥರ ನಮ್ಮ ಜಾಗದಲ್ಲಿ ಈ ಥರದ್ದು ಆಗ್ತಾಯಿದೆ, ನನಗೆ ಗೊತ್ತಿಲ್ಲ ಈ ವಿಷಯ. ಬಾಲಣ್ಣ ಅವರ ಮಗನಿಗೆ, ದೊಡ್ಡ ಮಗ ಅಲ್ಲ ಗಣೇಶ್ ಅವರು, ಅವರಿಗೆ ಯಾವುದೇ ವಿಷಯ ಗೊತ್ತಿರಲಿಲ್ಲ, ಅವ್ರಿಗೆ ಗೊತ್ತಾಗ್ದೇ ಈ ನಿರ್ಧಾರವನ್ನು ಕೈಗೊಳ್ಳಾಯಿತು. ಪತ್ರ ಇದೆ, ಅದಂತೂ ನಿಜ, ಒಪ್ಪಿಗೆ ತೊಗೊಂಡಿದ್ದಾರೆ. ಅದು ಆಮೇಲೆ ಆಯಿತಾ ಅದಕ್ಕೆ ಮುಂಚೆನೇ ತೊಗೊಂಡಿದ್ರೆ ಗೊತ್ತಿಲ್ಲ. ಒಟ್ಟಲ್ಲಿ ಪತ್ರ ಅಂತೂ ಇದೆ, ಅವ್ರು ಕೊಟ್ಟಿದ್ದಾರೆ ಪತ್ರ. ಒಂದು. ಎರಡನೇದು, ಸರ್ಕಾರ ಈ ವಿಷಯದಲ್ಲಿ ತಪ್ಪು ಮಾಡಿರೋದಂತೂ ಸತ್ಯ. ಯಾಕಂದರೆ ಒಬ್ಬ ಮೇರು ಕಲಾವಿದನನ್ನು ತಗೊಂಡು ಹೋಗಿ ಒಂದು ಅಂತ್ಯ ಸಂಸ್ಕಾರ ಆಗ್ತಿದೆ ಅಂತಂದರೆ ನೀವು ಅಷ್ಟು ಸಲೀಸಾಗಿ ತೊಗೊಳಂಗಿಲ್ಲ. ನಿಮ್ಮ ಆಡಳಿತ ವಿಭಾಗ ಏನಿದೆಯಲ್ಲ, ಅಡ್ಮಿನಿಸ್ಟ್ರೇಷನ್ನು, ಅದೇನು ಮಾಡ್ತಿತ್ತು ಅಂತ. ಇಲ್ಲಿನ DC ಏನು ಮಾಡ್ತಾಯಿದ್ರು, ಅದರ ಪೂರ್ವಾಪರಗಳು ಚೆಕ್ ಮಾಡಬೇಕಲ್ಲ. ಇಲ್ಲಿನ ತಹಸೀಲ್ದಾರ್ಗಳು ಏನು ಮಾಡ್ತಾಯಿದ್ರು, ಅವ್ರು ಚೆಕ್ ಮಾಡಬೇಕಲ್ಲ, ಈ ಭೂಮಿ ಏನು, ಯಾರದ್ದು, ಅದ್ರ ಮೇಲೆ ಏನೋ ಕೇಸ್ ಇದೆಯಾ ಇಲ್ವಾ, ಇಷ್ಟನ್ನು ಪರಾಮರ್ಶೆ ಮಾಡಿ ಸರ್ಕಾರಕ್ಕೊಂದು ವರದಿ ಕೊಟ್ಟು. ಯಾಕಂದರೆ ಬೆಳಿಗ್ಗೆ 4:15 5:00 ಸುದ್ದಿ ಗೊತ್ತಾಗಿರೋದು. ಇದು 9 ಗಂಟೆ ಒಳಗಡೆ ಅಭಿಮಾನ್ ಸ್ಟುಡಿಯೋ ಅಂತ ಅನೌನ್ಸ್ ಆಗಿರೋದು. ಅವ್ರನ್ನ ಅಂತಿಮ ಸಂಸ್ಕಾರ ಮಾಡಿದ್ದು ಸಂಜೆ 6 ಗಂಟೆ ಮೇಲೆ. ತುಂಬ ಸಮಯ ಇತ್ತು ಅವರಿಗೆ. ಸೊ ಏನೆಲ್ಲ ಮಾಡ್ಬೋದಾಗಿತ್ತು ಒಂದು ಸರ್ಕಾರ, ಅದಕ್ಕೆಲ್ಲ ಇಷ್ಟು ಮಾತ್ರ ಕೆಲಸ. ಸೊ ಏನೂ ಆಗಲಿಲ್ಲ. ಮಾಲೀಕರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಟ್ಲೀಸ್ಟ್ ಸಬ್ ರಿಜಿಸ್ಟ್ರೇಷನ್ ಆಫೀಸ್ ತಗೊಂಡು, ಅಥವಾ ಅದಿಲ್ಲಾಂದ್ರೂ ಮಾರನೇ ದಿವಸ ಆದರೂ ಮಾಡ್ಬೋದಾಗಿತ್ತು. ಬಟ್ ಅಟ್ಲೀಸ್ಟ್ ಆ ಜಮೀನಿನ ಪೂರ್ವಾಪರಗಳನ್ನು ವಿಚಾರಿಸ್ಬೋದಾಗಿತ್ತಲ್ವ. ಏನನ್ನು ವಿಚಾರಿಸದೆ ತಗೊಂಡೋಗಿ ಹಾಕಿದರು. ಆದರೆ ನನಗಿಲ್ಲಿ ನಾನು ಗಣೇಶ್ ಕಾಸರಗೋಡು ಅವ್ರಿಗೂ ಈ ಮಾತನ್ನು ಹೇಳಿದ್ದೇನೆ. ಬಾಲಕೃಷ್ಣ ಅವರ ಮಗ ಗಣೇಶ್ ಒಪ್ಪಿಗೆ ಕೊಟ್ಟಾಗ ಮುಚ್ಚಿಟ್ಟಿದ್ದು ವಿಷಯ ಏನು ಅಂತಂದರೆ, ಅದ್ರ ಮೇಲೆ ಆಲ್ರೆಡಿ ಕೇಸ್ ಇತ್ತು. 2004ರಲ್ಲಿ ಅವರ ತಂಗಿ ಇದ್ರ ಮೇಲೆ ಕೇಸ್ ಹಾಕಿದ್ದಾರೆ. ಮಹಿಳಾ ಉತ್ತರಾಧಿಕಾರಿ ಕಾಯ್ದೆ ಪ್ರಕಾರ ಕೇಸ್ ಹಾಕಿದ್ದಾರೆ. ಏನು ಅಂದರೆ, ಆ ಜಾಗ ನಿಮ್ಮ ಬೇರೆ ಪ್ರಶ್ನೆನ ಅಥವಾ ಇದನ್ನೇ ಮುಂದುವರಿಸ್ಬೋದಾ? ಹಾಂ. 1965ರಲ್ಲಿ ಸರ್ಕಾರ ಇವರಿಗೆ 20 ಎಕರೆ ಜಾಗ ಕೊಟ್ಟಿದೆ. ಏನಕ್ಕೆ ಅಂದರೆ, ಬಾಲಣ್ಣನವರು ಕೇಳ್ಕೊತಾರೆ. ಬಾಲಣ್ಣ ಅಂದರೆ ಬಾಲಕೃಷ್ಣ, ದಿವಂಗತ ಬಾಲಕೃಷ್ಣ, ಅದ್ಭುತ ನಟ, ಪೋಷಕ ನಟ, ಕನ್ನಡದ ಹಿರಿಮೆ ಅವರು
ಪ್ರತಿಯೊಂದಕ್ಕೂ ನಾವು ಚೆನ್ನೈಗೆ ಹೋಗ್ತಾ ಇದ್ದೀವಿ, ಕನ್ನಡದ ಮಟ್ಟಿಗೆ ಒಂದು ಒಳ್ಳೆಯ ಸ್ಟುಡಿಯೋ ಬೇಕು, ನಾನು ಆ ಸ್ಟುಡಿಯೋ ಕೊಡ್ತೀನಿ, ಅಭಿಮಾನ ಕನ್ನಡದ ಮಟ್ಟಿಗೆ ಇದೊಂದು ಬೆನ್ನೆಲುಬಾಗುವಂತಹ ಕೆಲಸ, ನನಗೆ ಅವಕಾಶ ಕೊಡಿ ಅಂತ ಅಪೀಲ್ ಹೋದಾಗ ಸರ್ಕಾರ ಅದನ್ನು ಇವ್ರು ಕೊಡುತ್ತೆ 20 ಎಕರೆ. ಅದಕ್ಕೆ ಅವ್ರು ಇಂತಿಷ್ಟು ಬೆಲೆ ಕೊಡ್ತಾರೆ, ಕನ್ನಡಿಗರು 1 ರೂಪಾಯಿ ನೀವು ಕೊಡಿ ಇದನ್ನು ನಾವು ತೊಗೋತೀನಿ ಅಂತ ಒಂದು ಕರೆ ಕೊಡ್ತಾರೆ, ಒಂದಷ್ಟು ದುಡ್ಡು ಬರುತ್ತೆ ಜನರಿಂದ ಕೂಡ. ಸೊ 1965ರಲ್ಲಿ 20 ಎಕರೆ ಬರುತ್ತೆ. ಅದೇ 1 ಎಕರೆಗೆ ಏನೋ 600 ರೂಪಾಯಿ ಇತ್ತು, 360. ಅವರು ಯಾರು ಗೀತಾ ಬಾಲಿಯವ್ರು ಹೇಳಿದಂಥ ಪ್ರಕಾರ 600 ರೂಪಾಯಿ ಏನೋ 12,000 ಆಗುತ್ತೆ ಏನೋ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕನ್ನಡಿಗರೇ ಕೊಟ್ಟಿದ್ದಾರೆ. ಓಕೆ, ಅದೇ ಎಲ್ಲರಿಂದ ಸಂರಕ್ಷಣೆ ಮಾಡಿ ಕೊಟ್ಟಿದ್ದಾರೆ. ಪ್ರಾಮಿಸರಿ ನೋಟ್ ಏನೋ ಮಾಡಿಸಿದ್ರು. ಹೌದು. ಅದಾದಮೇಲೆ 2004ರಲ್ಲಿ ಈ ಬಾಲಣ್ಣ ಎಲ್ಲ ತೀರೋಗ್ಬಿಡ್ತಾರೆ. 2004ರಲ್ಲಿ SM ಕೃಷ್ಣ ಅವರ ಸರ್ಕಾರ ಇತ್ತು. ಆಗ ಇವ್ರ ಮಕ್ಕಳು ಒಂದು ಅಪೀಲ್ ಹೋಗ್ತಾರೆ, ನಮಗೆ ಈ ಅಭಿಮಾನ ಸ್ಟುಡಿಯೋವನ್ನು ಮುಂದುವರ್ಸೋದಾಗ್ತಿಲ್ಲ, ಅದು ಅಪ್ಪನ ಕನಸು. ಸೊ ನಾವು ಈ 10 ಎಕರೆನ ಮಾರಾಟ ಮಾಡಿಕೊಂಡು ಉಳಿದ ಆ 10 ಎಕರೆಯಲ್ಲಿ ಸ್ಟುಡಿಯೋನ ಅಭಿವೃದ್ಧಿ ಮಾಡ್ತೀವಿ, ನಮಗೆ ಈ 10 ಎಕರೆ ಮಾರಾಟ ಮಾಡ್ಕೊಳ್ಳೋಕೆ ಅವಕಾಶ ಕೊಡಿ ಅಂತ ಸರ್ಕಾರವನ್ನು ಕೇಳುತ್ತೆ. ಆ ಹಣದಲ್ಲಿ 10 ಎಕರೆಯಲ್ಲಿ ಬರುವಂಥ ಹಣದಲ್ಲಿ ಇದನ್ನು ಮಾಡ್ತೀವಿ ಅಂತ ಕೇಳ್ತಾರೆ. ಸರ್ಕಾರ ಒಂದು ಷರತ್ತನ್ನು ವಿಧಿಸಿ ಕೊಡುತ್ತೆ, ಇದನ್ನು ಮಾರಾಟ ಮಾಡಬಹುದು, ಆದರೆ ಮಾರಾಟದಿಂದ ಬಂದ ಹಣವನ್ನು ಸ್ಟುಡಿಯೋ ಅಭಿವೃದ್ಧಿಗಲ್ಲದೆ ಬೇರೆ ಯಾವುದೇ ಕೆಲಸಕ್ಕೆ ನೀವು ಬಳಸಿಕೊಂಡದ್ದು ಕಂಡು ಬಂದರೆ ಯಾವುದೇ ಕಾರಣ ನೀಡದೆ ಮುಟ್ಟುಗೋಲು ಹಾಕಿಕೊಳ್ಳಬಹುದು ಅಂತ ಭಾಳ ಸ್ಪಷ್ಟವಾಗಿ ಬರೆದಿದೆ. 2004ರಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಆದರೆ ನೆನಪಿರಲಿ, ಆ 2004ರಲ್ಲಿ ಅದೇನು ಷರತ್ತು ಹಾಕಿದಾರಲ್ಲ ಅದರಲ್ಲಿ 1% ಕೂಡ ಇಂಪ್ಲಿಮೆಂಟ್ ಆಗಿಲ್ಲ. ಇವರು ಎಲ್ಲ ನಿಬಂಧನೆಗಳನ್ನು ಉಲ್ಲಂಘಿಸಿದ್ದಾರೆ. 1 ರೂಪಾಯಿ ಕೂಡ ಆ ಅಭಿಮಾನ ಸ್ಟುಡಿಯೋ ಅಭಿವೃದ್ಧಿಗೆ ಬಳಸಿಲ್ಲ. ಇವತ್ತಿಗೂ ಕೂಡ ಬಂದರೆ ಗಾಳಿ ಬಂದರೆ ಆ ಶೀಟ್ಗಳೆಲ್ಲ ಅಲ್ಲಾಡುತ್ತೆ, ಮಳೆ ಬಂದರೆ ಸೋರುತ್ತೆ, ಹಾವು ಚೇಳುಗಳೆಲ್ಲ ಒಳಗಡೆ ಓಡಾಡ್ತವೆ. ಆ ಮಟ್ಟಕ್ಕೆ ಇದೆ. ಅಂದರೆ ಆ 10 ಎಕರೆ ಏನು ಮಾರಾಟ ಮಾಡಿದ್ರು ಆ ದುಡ್ಡು ಸಂಪೂರ್ಣ ದುರುಪಯೋಗ ಆಗಿದೆ. ಒಂದು ಪಾಯಿಂಟ್. ಎರಡನೇ ಪಾಯಿಂಟು, ಇವರಿಬ್ಬರು ಪಾರ್ಟಿಷನ್ ಡೀಟ್ ಮಾಡ್ಕೋತಾರೆ. ಸರ್ಕಾರದ ಅನುದಾನದ ಜಾಗದಲ್ಲಿ ಅಣ್ಣ ತಮ್ಮಂದರು ಭಾಗ ಮಾಡ್ಕೋತಾರೆ. ಆ ಭಾಗ ಮಾಡ್ಕೊಂಡಿರುವಂತಹ ಪತ್ರದಲ್ಲಿ ಎಲ್ಲೂ ಕೂಡ ಸ್ಟುಡಿಯೋ ಅನ್ನೋಂತಹ ಪದನೇ ಬಳಸೇ ಇಲ್ಲ. ಉಳಿದಿರುವಂಥ 10 ಎಕರೆಯಲ್ಲಿ ಭಾಗ ಅಲ್ಲಲ್ಲ, 20 ಎಕರೆನೇ ಭಾಗ ಮಾಡ್ಕೋತಾರೆ. 10 ಎಕರೆ ನಂದು, 10 ಎಕರೆ ನಿಂದು ಅಂತ ಶ್ರೀನಿವಾಸು ಗಣೇಶು ಅಂತ ಹೇಳ್ಬಿಟ್ಟು ಇವರು ಮಾರಾಟ ಇಬ್ಬರು ಭಾಗ ಮಾಡ್ಕೋತಾರೆ ಅಣ್ಣ ತಮ್ಮಂದರು. ನೀವು ಭಾಗ ಮಾಡ್ಕೊಂಡ್ರಲ್ಲ, ನನ್ನ ಭಾಗ ಎಲ್ಲೋಯ್ತು ಅಂತ ಗೀತಾ ಬಾಲಿಯವರು ಬರೋದು. ಸೊ ನನಗೆ ಯಾಕೆ ಪಾಲಿಲ್ಲ ಇದರಲ್ಲಿ ಅಂತ ಅವ್ರು ಹೇಳ್ತಾರೆ. ನೀವು ಮದುವೆ ಮಾಡಿಕೊಟ್ಟಿದ್ವಿ, ನಿಮ್ಗೆ ವಿಲ್ಸನ್ ಗಾರ್ಡನಲ್ಲಿ ಮನೆ ಇದೆ, ಚೆನ್ನೈಯಲ್ಲಿ ಮನೆ ಇದೆ ಅಂತ ಇವರೇನೋ ಹೇಳ್ತಾರೆ. ಆದರೆ ಆಕೆ ಕೇಸ್ ಹಾಕಿರೋದು ಅಪ್ಪನ ಜಮೀನಲ್ಲಿ ನನಗೂ ಬೇಕು ಅಂತ. ಅದು ಆ್ಯಕ್ಚುಲಿ ಅಪ್ಪನ ಜಮೀನು ಆಗಿರಲಿಲ್ಲ, ಅದು ಸರ್ಕಾರದ ಜಮೀನು. ಸರ್ಕಾರದ ಜಮೀನು ಅಂದರೆ ಖಾಸಗಿ ಜಮೀನು ಥರ ಪಾರ್ಟಿಷನ್ ಡೀಡ್ ಮಾಡ್ಕೋತಾರೆ. ಆ ಪಾರ್ಟಿಷನ್ ಡೀಡಲ್ಲಿ ಸ್ಟುಡಿಯೋ ಅನ್ನೋ ಪದ ಬಳಸಲ್ಲ ಇವರು. ಇವ್ರದ್ದೇ ಸ್ವಂತ ಪೂರ್ವಜರ ಆಸ್ತಿ, ಪಿತ್ರಾರ್ಜಿತ ಅನ್ನುವಂತಹ ಲೆಕ್ಕದಲ್ಲಿ ಪಾರ್ಟಿಷನ್ ಡೀಡ್ ಮಾಡ್ಕೊಂಡಿದ್ದಾರೆ. ಅದು ಎರಡನೇ ಉಲ್ಲಂಘನೆ. ಸೊ ಅಲ್ಲಿ ಪಾರ್ಟಿಷನ್ ಡೀಡ್ ಮಾಡಬೇಕಾದ್ರೂ ಕೂಡ ನೀವು ಇದನ್ನು ಬಳಸ್ಕೋಬೇಕಾಗಿತ್ತು, ಈ ಪದನ. ಸ್ಟುಡಿಯೋದು ಇದು ಅಭಿಮಾನ ಸ್ಟುಡಿಯೋ ಜಾಗ, ನಾವು ಮಾಡ್ತಾಯಿದ್ವಿ ಅಂತ. ಸೊ ಹೀಗೆ ಎರಡೆರಡು ಉಲ್ಲಂಘನೆ ಆಗಿರೋ ಕಾರಣಕ್ಕೆ ಇದನ್ನು ಮುಟ್ಟುಗೋಲು ಹಾಕ್ಕೊಳ್ಳಿ ಅನ್ನುವಂಥ ಹೋರಾಟವನ್ನು ಶುರು ಮಾಡಿದ್ದು ಆಮೇಲೆ. ಬಟ್ ಮೊದಲನೇ ಇವರು 2004ರಲ್ಲಿ ಹಿಂಗೆ ಕೇಸ್ ಇತ್ತು ಅನ್ನೋದನ್ನು ಮುಚ್ಚಿಟ್ಟು 2009ರಲ್ಲಿ ಯಜಮಾನರಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ದಾದಮೇಲೆ ಅವರು ಭಾರತಿ ಮೇಡಮ್ ಅವರು, ಅನಿರುದ್ಧ ಸರು ಭಾಳ ಕಷ್ಟಪಟ್ಟಿದ್ದಾರೆ, ಓಡಾಡಿದ್ದಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ತುಂಬ ಓಡಾಡಿದ್ದಾರೆ, ತುಂಬ ಅವಮಾನಗಳನ್ನು ಅನುಭವಿಸಿದ್ದಾರೆ, ತುಂಬ ಸಂಧಾನ ಸಭೆಗಳು ವಿಫಲವಾಗಿದ್ದಾವೆ, ಮಾತು ಕೊಟ್ಟವರೆಲ್ಲ ತಪ್ಪಿಸ್ಕೊಂಡಿದ್ದಾರೆ. ಇವ್ರ ಕುಟುಂಬದವರೇ, ಬಾಲಣ್ಣನವರ ಕುಟುಂಬದವರೇ 3 ಸಾಲಿ ಬಂದು ಒಪ್ಪಿಗೆ ಕೊಟ್ಟು ಮಾರನೇ ದಿವಸ ಹೋಗಿ ಸ್ಟೇ ಆರ್ಡರ್ ತಂದಿದ್ದಾರೆ. ಸೊ ಇವೆಲ್ಲವೂ ನಾವು ಕಣ್ಣಾರೆ ಕಂಡಂತಹ ವಿಷಯಗಳು, ನಮ್ಗೆ ಗೊತ್ತಿದ್ದಾವೆ, ಇವೆಲ್ಲ ತುಂಬ ಹತ್ತಿರದಿಂದ ನೋಡಿದ್ದೇವೆ ನಾವು. ಆವಾಗ 6.5 ವರ್ಷದಲ್ಲಿ ಇವರು ಇಷ್ಟೆಲ್ಲ ಅಲ್ದಾಡಿದ್ರು ಕೂಡ 1 ಇಂಚು ಕೂಡ ಮುಂದಕ್ಕೆ ಹೋಗೋಕ್ಕಾಗ್ತಾ ಇಲ್ವಲ್ಲ. ಸೊ ಆ ಕಾರಣಕ್ಕೆ ನಾವು ಮೈಸೂರಿಗೆ ಹೊರಟ್ಬಿಡ್ತೀವಿ ಅಂತ ಹೊರಟು ನಿಂತರು. ಅಲ್ಲಿ ನಮ್ಮಗಳ ಸಮಸ್ಯೆ ಶುರುವಾಯಿತು. ಅದು ಭಾವನಾತ್ಮಕವಾದ ಜಾಗ.